ಫೈನಲ್ ಆಗಿ ಥಿಯೇಟರ್ ಒಳಗಡೆ ಓಟು ರಿಲೀಸ್ ಆಗಿದೆ. ಓಟು ಟ್ರೈಲರ್ ನೋಡಿದಾಗ ಈ ಸಿನಿಮಾ ಜಸ್ಟ್ ಆವರೇಜ್ ಅಂತ ಅನ್ಕೊಂಡ್ಬಿಟ್ಟಿದೆ. ಸಿನಿಮಾ ನೋಡ್ಕೊಂಡು ಬರ್ಬೇಕಾದ್ರೆ ವಾವ್ ಈ ರೀತಿನೂ ಮಾಡಿದಾರೆ ಅಂತ ಕನ್ಫ್ಯೂಸ್ ಆಗಿ ಸ್ವಲ್ಪ ಮಿರಾಕಲ್ ಕೂಡ ಅನಿಸ್ತು. ಈ ಸಿನಿಮಾದಲ್ಲಿ ಹೊಸದಾಗಿ ರಾಘವ್ ನಾಯಕ್ ಅವ್ರನ್ನು ಕೂಡ ನೋಡಬಹುದು. ಇವ್ರು ಜಸ್ಟ್ ಹೀರೋ ಅಲ್ದೇನೆ ಸಿನಿಮಾದ ಡೈರೆಕ್ಟರ್ ಕೂಡ ಮಾಡಿದ್ದಾರೆ. ಇಬ್ರು ಮಿಕ್ಸ್ ಆಗಿ ಪ್ರಶಾಂತ್ ರಾಜೇಂದ್ರನ್ ಅಂಡ್ ರಾಘವ್ ನಾಯಕ್ ಇಬ್ರು ಸೇರ್ಕೊಂಡು ಒಟ್ಟಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಆಶಿಕ್ ರಂಗನಾಥ್ ಅವರು ಇಲ್ಲಿ ಡಾಕ್ಟರ್ ಜೊತೆಗೆ ಸೈಂಟಿಸ್ಟ್ ಕೂಡ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ. ಹೊಸ ಕೆಮಿಕಲ್ ನ ಕಂಡಿಡಿದು ಪಬ್ಲಿಷ್ ಮಾಡೋದು, ಇಂಟ್ರೊಡ್ಯೂಸ್ ಮಾಡಿಸೋದು. ಇದೀಗ ಅವರು ಹೊಸದಾಗಿ ಒಂದು ಲಿಕ್ವಿಡ್ ನ ಕಂಡಿಡಿದ್ದಾರೆ, O2. ಅದೇನೆ O2. ಇದನ್ನ ಯೂಸ್ ಮಾಡ್ಕೊಂಡು ಸತ್ತೋಗಿರೋಂತ ಜನಗಳನ್ನ ಬದುಕಿಸೋದು, ಸೊಸೈಟಿಗೆ ಹೆಲ್ಪ್ ಮಾಡೋದು. ಇದಿಷ್ಟಲ್ದೇನೆ ಪ್ರೊಫೆಷನಲ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟು ಲೈಫ್ ನ ರಿಸ್ಕ್ ಅಲ್ಲಿ ಹಾಕ್ಬಿಡ್ತಾಳೆ. ಕೊನೆಗೆ ಈ ಲೀವ್ಸ್. ಲಿಟ್ರಲಿ ಈ ರೀತಿ ಒಂದು ಮೆಡಿಕಲ್ ಥ್ರಿಲ್ಲರ್ ಸಿನಿಮಾನ ನೋಡ್ತೀನಿ ಅಂತ ಮನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ನೀವುಗಳು ಕೂಡ ಹೋಗಿದ್ ಬಂದ್ಮೇಲೆ ಹಂಗೆ ಅಂತೀರಾ. ಸಿನಿಮಾದ ಒಳಗಡೆ ಸಾಂಗ್ಸ್ ಗಳು ಯಾವ ರೀತಿ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿದೆ ಅಂದ್ರೆ, ಸಂಜಿತ್ ಹೆಗ್ಡೆ ಅವರ ಸಾಂಗ್ಸ್ ಗಳು ಮಾತ್ರ ಕೆಲವೊಂದಷ್ಟು ಎಮೋಷನ್ ಜೊತೆ ಫುಲ್ ಬಿಲ್ಡ್ ಆಗಿ ಕ್ಯಾರೆಕ್ಟರ್ ಜೊತೆ ಇನ್ವಾಲ್ವ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದೊಳಗಡೆ. ಇದರ ಜೊತೆಗೆ ಹೀರೋ ನಂಬರ್ 1 ಹೀರೋ ನಂಬರ್ 2 ಇಬ್ರು ಸೇರ್ಕೊಂಡು ಕೊಲಾಪ್ಸ್ ಆಗ್ತಾರೆ ಯಾವಾಗ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಟೆಸ್ಟ್ ನಂಬರ್ 1 ಫೇಲ್ ಆದ್ರೂ ಕೂಡ ಅಲ್ಲೊಂದೇನೋ ಹೊಸ ವಿಚಿತ್ರವಾದ ಇನ್ನೊಂದೇನೋ ಕ್ರಿಯೇಟ್ ಆಗಿರ್ತದೆ. ಬಟ್ ಟೆಸ್ಟ್ ನಂಬರ್ 2 ಆಗಲ್ಲ. ಓಕೆ, ಇವಾಗ ಗೊತ್ತಾಗುತ್ತೆ ನಾನೇ ಟ್ರೈ ಮಾಡ್ಬೇಕು, ನಾನೇ ಒಳಗಡೆ ಇಳಿಬೇಕು ಅಂತ ಆಶಿಕ್ ರಂಗನಾಥ್ಗೆ. ಎಲ್ಲ ಸಿನಿಮಾದ ಒಳಗಡೆ ಯಾವ ರೀತಿ ಪೊಲಿಟಿಕ್ಸ್ ಇನ್ವಾಲ್ವ್ ಆಗಿರ್ತದೋ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಇನ್ವಾಲ್ವ್ ಆಗಿರ್ತದೆ ಮೆಡಿಕಲ್ ಪಾಲಿಟಿಕ್ಸ್. ಲಿಟ್ಲ್ ಬಿಟ್ ಚೇಂಜ್. ಸಿನಿಮಾ 1 ಗಂಟೆ 49 ನಿಮಿಷ ಇದ್ರೂ ಕೂಡ ಇದು ಶಾರ್ಟ್ ಫಿಲಂ ಅಂತ ಅನ್ಸಲ್ಲ. ಯಾಕಂದ್ರೆ ಈ ಸಿನಿಮಾನ ಪ್ರೆಸೆಂಟೇಷನ್ ಮಾಡಿರೋದು ಐ ಟೆಂಪಲ್ ಇಟ್ಕೊಂಡು ಕೊಟ್ಟಿದ್ದಾರೆ. ಅದಕ್ಕೆ ಈ ರೀತಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಣಿಸ್ತಾ ಇದೆ. ಕನ್ನಡದಲ್ಲಿ ಮೊದಲನೇ ಪ್ರಯತ್ನ ಈ ರೀತಿ ಸಿನಿಮಾನು ಕೂಡ ಮಾಡಿರೋದು ಅಂತ ಅನ್ಕೊಳ್ಳೋದಕ್ಕಾಗಲ್ಲ. ಬ್ಲಿಂಕ್ ಸಿನಿಮಾನು ಕೂಡ ಬಂದಿದೆ. ಬ್ಲಿಂಕ್ ಯಾವ ರೀತಿ ಇದೆಯೋ ಅದೇ ರೀತಿನೂ ಕೂಡ ಇದೊಂದು ಸ್ವಲ್ಪ ಮ್ಯಾಚ್ ಆದ್ರೂ ಕೂಡ ಇದು ಬೇರೆನೆ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಅಶ್ವಿನಿ ಮೇಡಮ್ ಅವರು. ಇದನ್ನ ಪ್ರೆಸೆಂಟ್ ಮಾಡಿದ್ಮೇಲೆ ಗೊತ್ತಾಗೋಯ್ತು ಇವ್ರಿಗೂ ಕೂಡ ಸಿನಿಮಾ ಟಚ್ ಗಳು ತುಂಬಾನೇ ಇದಾವೆ ಅಂತ. ಯಾವ ರೀತಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಯು ನೋ ವಾಟ್ ಇಸ್ ದ. ಇನ್ನು ಸಿನಿಮಾದೊಳಗಡೆ ಆಶಿಕ್ ರಂಗನಾಥ್ ಅವ್ರು ಯಾವ ರೀತಿ ಎಲ್ಲ ಆಕ್ಟ್ ಮಾಡಿದ್ದಾರೆ, ಯಾವ ರೀತಿ ಎಲ್ಲ ಕಾಣಿಸ್ಕೋತಾರೆ, ಯಾವ ರೀತಿ ಎಲ್ಲ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಕ್ಯಾರೆಕ್ಟರ್ ನ. ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಟ್ ದ ಟೈಮ್. ಇವಾಗ ಫಸ್ಟ್ ಆಫ್ ಆಲ್ ಯಾವುದೇ ರೀತಿಯ ಬೇಜಾರ್ ಕೂಡ ಕಾಣಿಸೋದಿಲ್ಲ. ಏನೋ ಒಂದು ನಡೀತಾ ಇದೆ, ಕ್ಯೂರಿಯಸ್ ಆಗಿ ಫೋಕಸ್ ಹಾಕೊಂಡು ಕಾಯ್ತಾ ಇರ್ತೀವಿ. ಆದ್ರೆ ಆಶಿಕ್ ರಂಗನಾಥ್ ಅವರ ಹಿಂದೆ ನಡೆದಿರುವಂತ ಸ್ಟೋರಿಗಳು ಬಂದಾಗ ಕೆಲವೊಂದ್ ಕಡೆ ಲಿಟ್ಲಿ ಬಿಟ್ಟು ಏನಿದು ಅಂತ ಅನ್ಸೋದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ವಾವ್ ಏನಿದೆ ಈ ತರ ಇದೆ ಅನ್ನೋ ರೇಂಜ್ ಗೆ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಡೆಫಿನೆಟ್ಲಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ತುಂಬಾನೇ ಇಷ್ಟ ಆಗೋಯ್ತು. ಈ ರೀತಿನೂ ಕೂಡ ಟ್ರೈ ಮಾಡಿದರೆ ಅಂತ ಪ್ರೌಡ್ ಆಗುತ್ತೆ ಕನ್ನಡದಲ್ಲಿ. ಹೀರೋ 1 ಹೀರೋ 2 ಕ್ರಾಸ್ ಕನೆಕ್ಷನ್ ಇದೆಯಲ್ಲ ಅದು ಮಾತ್ರ ತುಂಬಾ ಲೈಕ್ ಆಯ್ತು. ಮುಂದೆ ಏನಾಗಿದೆ ಅನ್ನೋದನ್ನ ಚಾಪ್ಟರ್ 2 ನಲ್ಲಿ ನೋಡೋದಕ್ಕೆ ಆಗಲ್ಲ, ಅನೌನ್ಸ್ಮೆಂಟ್ ಮಾಡಿಲ್ಲ. ಆದ್ರೆ ಕೆಲವರಿಗೆ ಮುಂದೆ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಸ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ಮೀ ಆಲ್ಸೋ. ಒಟ್ನಲ್ಲಿ ಈ ವಾರದ ಒನ್ ಆಫ್ ದ ಬೆಸ್ಟ್ ಸಿನಿಮಾ O2. ಪರ್ಸನಲಿ ಐ ಆಮ್ ಇಂಪ್ರೆಸ್ಡ್. ಈ ಸಿನಿಮಾ ನೋಡಿ ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬೈ. ಸಿ ಯು.